5 ಜನ ಇದ್ದಾರೆ ಸರ್. ಓಕೆ, ಅವರನ್ನ ಪರಿಚಯಿಸ್ತಾರೆ ಜನಕ್ಕೆ. ಆಡಿಯನ್ಸ್ಗೆ ದಯವಿಟ್ಟು ತಾವು ಕಾಮೆಂಟ್ ಏನಿದೆ ನೋಡ್ರಿ, ಅವರಿಗೆ ಪರಿಚಯಿಸಬೇಕು ಎಲ್ಲ ಪ್ರೊ ಕಬಡ್ಡಿ ಆಟಗಾರನ. ಬಲಿಷ್ಠ ಟ್ಯಾಕಲ್ ಬರ್ತಾ ಇದೆ ಮೊದಲೇ ದಾಳಿಯಲ್ಲಿ. ಯಶಸ್ಸು ಕಾಣ್ತಾ ಇದ್ದಾರೆ ಬಾಗಲಕೋಟೆ ತಂಡದ ಆಟಗಾರರು. ಹಲೋ 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 ಕಾರ್ಯಕ್ರಮಕ್ಕೆ 2,000 ರೂಪಾಯಿ ಕೊಡುಗೆ ನೀಡತಕ್ಕಂಥ ಶ್ರೀಯುತ ರಾಯಪ್ಪ ಸಾವಳಿಗೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ. ಸುಮಧುರಾವಧಿ ಆರಂಭ ಆಗ್ತಾ ಇದೆ. ಬಾರಾಮತಿ ಸ್ಪೋರ್ಟ್ಸ್ ಕ್ಲಬ್ ಪುಣೆ ವಿರುದ್ಧವಾಗಿ ಬಾಗಲಕೋಟೆ ಜಿಲ್ಲಾ ತಂಡದ ವಿರುದ್ಧ ಪ್ರಸ್ತುತ ಕ್ವಾರ್ಟರ್ ಫೈನಲ್ ಹಂತದ ದ್ವಿತೀಯ ಕಳೆಯನ್ನು ನಾವು ಕಾಣ್ತಾ ಇದ್ದೇವೆ. ಹಲೋ ಸ್ವಲ್ಪ ಬಿಡಿ. ಹಲೋ ಚೈಕ್ ಹಲೋ ಹಲೋ ಚೈಕ್ ಎಸ್ ಗಣೇಶ. ಹಲೋ ಉತ್ತರ ಕನ್ನಡದ ಕರ್ನಾಟಕದ ಹೆಮ್ಮೆ ಬೆಂಗಳೂರು ಪೊಲೀಸ್ ಪರವಾಗಿ ಕಬಡ್ಡಿ ಆಡಿದಂತ ಆಟಗಾರ. आवाज मूड किती वर्षे पीटी मुंबई 14 3 जनवरी कोर्ट रश मुंबई वर्षे आवाज मूड किती. दिस इज फर्स्ट कॉल फॉर इट. ವಿಡಿಯೋಗ್ರಾಫರ್ ಸಂಜು ಸುಮಧುರಾವಧಿಯಲ್ಲಿ ಆಟ ಆರಂಭವಾಗಿದೆ. ಒಳಭಾಗದಲ್ಲಿ ಎರಡು ತಂಡಗಳ ಪ್ರಬಲ ಸ್ಪರ್ಧೆಯನ್ನ ಕಾಣ್ತಾ ಇದ್ದಾರೆ. ಹಲೋ ಚೈಕ್ 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 ಹಲೋ ಚೈಕ್ ಹಲೋ ಹಲೋ ಸಮರ್ಪಕ ಹೆಜ್ಜೆಯ ಅನುಭವಗಳನ್ನು ತೆರೆದಿರುವಂತಹ ಹೋರಾಟದ ಅವಧಿಯಲ್ಲಿ ರಣಾಂಗಣದಲ್ಲಿ ಚೇತನ ಆಟ. ಬಾರಾಮತಿ ಸ್ಪೋರ್ಟ್ಸ್ ಕ್ಲಬ್ ಪುಣೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ತಂಡಗಳ ಮಧ್ಯೆ ಮೊದಲ ಅವಧಿಯಲ್ಲಿ ಆಟ ಮುಂದುವರಿತಾ ಇದೆ. ಶ್ರೀಯುತ ಗುರು ಭುವನೇಶ್ವರ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ನಿರಂತರ ಹೆಜ್ಜೆಯ ಅನುಭವಗಳನ್ನು ತಿಳಿದಿರಬಲ್ಲಂತಹ ಪಂದ್ಯದ ಪ್ರತಿಭಾಳಿಯಲ್ಲಿ ಗಣೇಶ್ ಬೆಳಗಾವಿಯ ಎಕ್ಸ್‌ಪ್ರೆಸ್ ಆಚಾರ ಸಮರಾಂಗಣದ ಸ್ಪಷ್ಟತೆಯ ಅವಕಾಶಗಳನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಪ್ರಮುಖ ತಂಡಕ್ಕೆ ಸವಾಲಾಗಬಲ್ಲ ಆಟದಲ್ಲಿ 3-2 ಅನ್ನುವ ಗಳಿಕೆ. ಪ್ರತಿದಾಳಿ ಸೋಲು ರೈಟ್ ಕಾರ್ನರ್ ವಿಭಾಗದಿಂದ ಬಂದು ಆಕ್ರಮಣ. ಸೋಲೋ ಡಿಪೆಂಡರಿಗೆ ಸಂಘಟಿತವಾದ ಬಲ ಕಾಂಬಿನೇಷನ್ ಬಂದಿದೆ. ಪರಿಣಾಮವಾಗಿ ಪಂದ್ಯದಲ್ಲಿ ಹಿಡಿದ ಸಮಯೋಚಿತ ಹೆಜ್ಜೆಯಲ್ಲಿ ಕಬಡ್ಡಿ ಆಡಬಲ್ಲ ಸೂರಜ್ ಬಬ್ಲು 3-2 ಒಂದು ಅಂಕದ ಅಂತರ ಕಬಡ್ಡಿ ವಿಭಾಗದಿಂದ ಅಡ್ವಾನ್ಸ್ ಟ್ಯಾಕಲ್ ಮಾಡುವ ಪ್ರಯತ್ನವನ್ನು ಮಾಡಲಾಗಿತ್ತು. ಸರ್ ಪಾಯಿಂಟ್ ಸರ್ವಿಸ್ ಅವರ ಪುತ್ರರಾಗಿರುವಂತಹ ಶ್ರೀಯುತ ಲಿಂಗು ಕಾಣಿಗರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮಕ್ಕೆ 5,000 ರೂಪಾಯಿನ ಕೊಡುಗೆ ನೀಡತಕ್ಕಂತಹ ಶ್ರೀಯುತ ಸಹದೇವಪ್ಪ ಕರ್ಮಂತವರು ದಯವಿಟ್ಟು ಎಲ್ಲಿದ್ರೂ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸೊ 5-2 ಒಂದು ಅಂಕಗಳಿಕೆಯಲ್ಲಿ ಪ್ರಸ್ತುತ ಪಂದ್ಯವನ್ನು ನಾವು ಕಾಣಬಹುದಾಗಿದೆ. ಸಮರ್ಪಕ ಹೆಜ್ಜೆಯ ಅನುಭವಗಳನ್ನು ತಿಳಿದಿರುವಂತ ಆಟದ ಅವಧಿಯಲ್ಲಿ ಒಳ ಭಾಗದಲ್ಲಿರುವಂತಹ ದುರ್ಬಲತೆಗಳೊಂದಿಗೆ
ಆದ್ರೆ ಮತ್ತೆ ಸೋಲು. ಯಾರ ಕಾರ್ನರ್ ವಿಭಾಗದಲ್ಲಿದ್ರು, ಕವರ್ ವಿಭಾಗದಲ್ಲಿದ್ರು ಕೂಡ ದಯವಿಟ್ಟು ಆಯೋಜಕರು ಎಲ್ಲಿದ್ದೀರಾ? ಆಯೋಜಕರು ದಯವಿಟ್ಟು ಇಲ್ಲಿ ಬನ್ನಿ, ವೇದಿಕೆ ಹತ್ರ. 6-2 4 अंकों के अंतर पर है मैच अभी. ಬಾಗಲಕೋಟೆ ಜಿಲ್ಲಾ ತಂಡದ ವಿರುದ್ಧವಾಗಿ ಬಾರಾಮತಿ ಸ್ಪೋರ್ಟ್ಸ್ ಕ್ಲಬ್ ಪುಣೆ ಪ್ರಸ್ತುತ ಒಳ ಭಾಗದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾರೆ. ಪ್ರಮುಖ ತಂಡಗಳಿಗೆ ಸವಾಲಾಗುವುದಿಲ್ಲ ಆಟದವರೇ. ಬೆಂಗಳೂರು ಬುಲ್ಸ್ ತಂಡದ ಗೋಲಿ ಗಣೇಶ 7-2 ಅನ್ನುವ ಅಂಕಗಳಿಗೆ 5 ಅಂಕಗಳ ಅಂತರದಲ್ಲಿ ಉತ್ತರ ಕರ್ನಾಟಕದ ಬಾಗಲಕೋಟೆಯ ತಂಡದ ಮುನ್ನಡೆಯನ್ನ ಕಾಣಬಹುದಾಗಿದೆ. ಮಹಾರಾಷ್ಟ್ರದ ವಿರುದ್ಧ ಕರ್ನಾಟಕ, ಮಹಾರಾಷ್ಟ್ರ ಅವಳಿ ರಾಜ್ಯಗಳ ತಂಡಗಳ ಮಧ್ಯೆ ಸೂಪರ್ ಟ್ಯಾಕಲ್ ಇಸ್ ಆನ್. ಸತತ ದಾಳಿಗಳಲ್ಲಿ ಗಣೇಶನ ಅದ್ಭುತವನ್ನೇ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ 3,000 ರೂಪಾಯಿನ ಸಹಾಯಧನವನ್ನು ನೀಡಿರ್ತಕ್ಕಂಥ ಶ್ರೀಯುತ ಕರ್ನಾಟಕ ಬ್ಯಾಂಗ್ಳೂರು ದಯವಿಟ್ಟು ಅವರನ್ನು ಸನ್ಮಾನವನ್ನು ಸ್ವೀಕರಿಸಬೇಕು. ಎರಡು ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಈ ಪಂದ್ಯವನ್ನು ಕಾಣಬಹುದಾಗಿದೆ. ಮಲ್ಲಿಕಾರ್ಜುನ ರಸ ವಿಭಾಗದಲ್ಲಿ 10 ಅಂಕಗಳ ಅಂತರದಲ್ಲಿ ಬಾಗಲಕೋಟೆ ಜಿಲ್ಲಾ ತಂಡದ ಆಟಗಾರರು ಮುನ್ನಡೆಯಿದ್ದಾರೆ. ಸಮಯವನ್ನು ಪರಿಪಾಲಿಸಿಕೊಳ್ಳಬಲ್ಲ ಆಟಗಳ ಮೂಲಕ ಸಮಯೋಚಿತವಾಗಿರುವ ಹೆಜ್ಜೆ. ಬಬ್ಲು ಪ್ರತಿ ದಾಳಿಯಲ್ಲಿ 10 ಅಂಕಗಳ ಅಂತರವನ್ನು ಉಳಿಸಿಕೊಂಡಿರುವಂತಹ ಈ ಪಂದ್ಯ ಶ್ರೇಷ್ಠ ನಿರೀಕ್ಷೆಗಳನ್ನ ಸತತವಾಗಿ ಪಂದ್ಯದಲ್ಲಿ ಅಳವಡಿಸಿಕೊಳ್ಳಲಾರಂಭಿಸಿದೆ. ಸಮಯೋಚಿತವಾದ ಹೆಜ್ಜೆ. ಪಂದ್ಯಾವಳಿ ಇಷ್ಟೊಂದು ಯಶಸ್ವಿ ಆಗಲು ಈ ಒಂದು ಗ್ಯಾಲರಿ ಸೇವೆಯನ್ನು ನೀಡಿರ್ತಕ್ಕಂಥ ನಮ್ಮೂರಿನ ಬಿಕೆಪಿಎಸ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಚ್ ಕುಮಾರ್ ಅವರು ದಯವಿಟ್ಟು ಇಲ್ಲಿದ್ದರು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದಾಳಿಯಲ್ಲಿ ರೋಹನ್, ಚೇತನ್ ರೋಹನ್ 12-2 ಮುನ್ನಡೆ ಅಂತರ ಬಾಗಲಕೋಟೆ ಜಿಲ್ಲಾ ತಂಡದ ಪರವಾಗಿ ಒಳಾಂಗಣದಲ್ಲಿ ಮುಂದುವರಿಯ ಆರಂಭಿಸಿದೆ. ಪರಿಣಾಮವಾಗಿ ಸ್ಪರ್ಧೆಯಲ್ಲಿ ಪ್ರತಿಯೊಂದು ಆಟಗಳು ಕೂಡ ಅತ್ಯಂತ ರೋಚಕತೆಗಳನ್ನು ಉಳಿಸಿಕೊಳ್ಳಬಹುದಾಗಿದೆ. ಯಾವ ಹಂತಗಳಿಗೆ ತಲುಪಲಿದೆ ಪಂದ್ಯ. ಕಾಂಬಿನೇಷನ್ ಟ್ಯಾಕಲ್ ಬಾರಾಮತಿ ಸ್ಪೋರ್ಟ್ಸ್ ಅಕಾಡೆಮಿ. Third right, decided. And it is to our act, third right. ವೀರೇಂದ್ರ ಮಲ್ಲಿಕೆ ಸಂಖ್ಯೆ 3ರಲ್ಲಿ ಗುರುತಿಸಿಕೊಂಡಿರುವಂತಹ ಆಟಗಾರ. ಬಾರಾಮತಿ ಸ್ಪೋರ್ಟ್ಸ್ ಅಕಾಡೆಮಿ ಪುಣೆ ಪರವಾಗಿ ಸೋಲು. ಪ್ರಯತ್ನ ಬಾಗಲಕೋಟೆ ಜಿಲ್ಲಾ ತಂಡದ ಪರವಾಗಿತ್ತು. ಅನಿರೀಕ್ಷಿತ ಆಘಾತಗಳ ಮೂಲಕವಾಗಿ ಅಂಕದ ಗಳಿಕೆಯಲ್ಲಿ ಅಂತರವನ್ನ ಕಡಿಮೆಗೊಳಿಸಿಕೊಳ್ಳುತ್ತಾರೆ. 12-4ರಲ್ಲಿ 8 ಅಂಕಗಳ ಮುನ್ನಡೆಯಲ್ಲಿ ಬಾಗಲಕೋಟೆ ಜಿಲ್ಲಾ ತಂಡದ ಆಟಗಾರರು. ಸವಾಲುಗಳಿಗೆ ಪ್ರತಿ ಸವಾಲುಗಳಂತೆ ಆಟದ ಅವಧಿಯಲ್ಲಿ ರಂಗೇರಿಸಿಕೊಳ್ಳಬಲ್ಲ ಹೋರಾಟಗಳು ಪ್ರತಿ ಹಂತಗಳಲ್ಲಿಯೂ ಕೂಡ ಕಾಣಬಹುದು. ಈ ಪಂದ್ಯದಲ್ಲಿ ಟೈಮ್ ಔಟ್. ಹೊಸ ಕದರದಲ್ಲಿ 12-4 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡಿರುವಂತಹ ಪಂದ್ಯ. ರೋಹನ್ ದಾಳಿಯಲ್ಲಿರುವ ಆಟಗಾರ. ಪುಣೆ ಕಬಡ್ಡಿ ಅಕಾಡೆಮಿಯ ಪರವಾಗಿ ಬಾಗಲಕೋಟೆ ಜಿಲ್ಲಾ ತಂಡದ ಅಂಕಣದಲ್ಲಿ 5 ಡಿಫೆಂಡರ್ಗಳಿದ್ದಾರೆ.
आपण हे रोज आपण जेवारीचं चालू ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಆಟ ರಂಗೇರಿತಾ ಇದೆ. ಸೂರಜ್ ಆಕ್ರಮಣಕಾರಿ ಆಟದ ಮೂಲಕವಾಗಿ ಅಂಕಣದಲ್ಲಿದೆ. ಎರಡು ತಂಡಗಳು ಕೂಡ ಕ್ವಾರ್ಟರ್ ಫೈನಲ್ ಹಂತದ ಸೆಮಿಫೈನಲ್ ಕದನಗಳ ಕನಸುಗಳನ್ನು ಜೀವಂತವಾಗಿರಿಸಿಕೊಳ್ಳುವ ವಿಶ್ವಾಸದ ಆಟದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಕರ್ಷಕವಾಗಿರ್ತಕ್ಕಂಥ ಟ್ರೋಫಿಯನ್ನ ಕೊಡುಗೆ ಮಾಡಿರ್ತಕ್ಕಂಥ 2015 ಮತ್ತು 16ನೇ ಸಾಲಿನ ನನಗೆ ಇಂಟು ಆಡ ಆಕ್ಚುಯಲ್ ರೈಟ್ ಸುಮಾರು ಇಲ್ವೇ ಮಣಿ ಖಾನೆ ಶಾಟ್ ಬಾಲಲ್ಲಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತರನ್ನ ನಡೆಸುವಂತಹ ಶ್ರೀಯುತ ಲೆಕ್ಕಪ್ಪ ನಡಗಡೆ, ಅರ್ಜುನ್ ಗಂಗನವಾಡಿ, ನಾಥಸಾಬ್ ಗೌಡ್ರು, ನಾಗೇಶ್ ಸರ್, ಮಂಜುನಾಥ್ ಗೌಡ್ರು ದಯವಿಟ್ಟು ವೇದಿಕೆಗೆ ಬರಬೇಕು. ಪಂದ್ಯದ ನಿರೀಕ್ಷೆಗಳಲ್ಲಿರುವಂತಹ ಅಂಕಣ ಪ್ರತಿದಾಳಿಯ ಹೋರಾಟದಲ್ಲಿ ಬಾಗಲಕೋಟೆಯ ಪ್ರಬಲ ಡಿಫೆಂಡರ್ಗಳ ಕೈ ಚಲಕವನ್ನು ಕಾಣಬಹುದಾಗಿದೆ. 14-5 ಅನ್ನುವ ಅಂಕಗಳಿಗೆ 15-5 in favor of ಬಾಗಲಕೋಟೆ. ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಳ್ಳಬಲ್ಲಂತ ಜೀವಂತ ಹೆಜ್ಜೆಗಳಲ್ಲಿ ಕಬಡ್ಡಿಯ ಆಹ್ಲಾದತೆಯನ್ನು ಕಾಣಬಹುದಾಗಿದೆ. ಸೂರಜ್ ಬಾಬಲು 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 ಅದ್ಭುತವಾದ ಕಮ್ಬ್ಯಾಕ್. ಇದೇ ರೀತಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಮುಧೋಳ ತಾಲೂಕಿನ ಚಿಕ್ಕೂರು ಗ್ರಾಮದ ಬಿಜೆಪಿಯ ಯುವ ನಾಯಕರು, ಕಬಡ್ಡಿಯ ಅಪ್ಪಟ ಅಭಿಮಾನಿಗಳು ಚಿಕ್ಕೂರು ಗ್ರಾಮದಲ್ಲಿ ಕಳೆದ ತಿಂಗಳಿನಲ್ಲಿ ಅದ್ಭುತ ಕಬಡ್ಡಿ ಪಂದ್ಯಾವಳಿಯನ್ನು ಸಂಘಟನೆ ಮಾಡಿರ್ತಕ್ಕಂಥ ಮಾದೇವನ ಮಂಡಿಯವರು ಕೂಡ ಒಂದು ಕಬಡ್ಡಿ ಪಂದ್ಯಾವಳಿ ಬಂದಿದ್ದಾರೆ. ಅವರಿಗೆ ಆಯೋಜಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರತಿದಾಳಿಯಲ್ಲಿ ಮೊದಲ ಅವಧಿಯ ಆಟ ಮುಂದುವರಿದಾಗ 15-5 15 पर आ गए हैं टीम बागलकोटा. ಸತತವಾಗಿ ಸಮರಾಂಗಣದಲ್ಲಿ ಎರಡು ತಂಡಗಳು ಕೂಡ ಅಪ್ರತಿಮ ಹೋರಾಟದ ಅವಕಾಶಗಳನ್ನು ಉಳಿಸಿಕೊಳ್ಳಲು ಆರಂಭಿಸಿದೆ. ವಿಶ್ವಾಸ ನೋಡು ನಿರಂತರವಾದ ಹೆಜ್ಜೆಗಳು ಈ ಪಂದ್ಯದಲ್ಲಿ ಮುಂದುವರಿಯುತ್ತೆ. 6ನೇ ಡಿಮೆನ್ಷನ್ ಮುಂದುವರಿದ ಅವಧಿಯಲ್ಲಿ ಓಂಕಾರ್ ತಾಳ್ಳಿಯಲ್ಲಿರುವ ಆಟಗಾರ 14-5 ಬಾಗಲಕೋಟೆ ಜಿಲ್ಲಾ ತಂಡದ ಮುನ್ನಡೆಯನ್ನು ಕಾಣ್ತಾ ಇದ್ದಾವೆ. ಮುಂದಿನ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳಿಗೆ ಈಗಾಗಲೇ ಕರೆ ರವಾನೆಯಾಗಿದೆ. ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಸಿದ್ದಾಪುರ ಕಬಡ್ಡಿ ವೈಭವದಲ್ಲಿ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರತಕ್ಕಂಥ ಪ್ರೇಕ್ಷಕ ವರ್ಗ ಬಿಸಿಲಿನ ಜಲಕ್ಕೆ ಮೈಯೊಡ್ಡಿ ಕಬಡ್ಡಿಯ ಆಸ್ವಾದತೆಯನ್ನ ಕಣ್ತುಂಬಿಕೊಳ್ಳುತ್ತಿದ್ದಾರೆ. Time out. Third right, decide right. Is your third right. Omkar. ದಾಳಿಯಲ್ಲಿರುವ ಆಟಗಾರ. Come on. Escape ಆಗುವ ಪ್ರಯತ್ನವಿತ್ತು. ಕಾಂಬಿನೇಷನ್ ಮಲ್ಲಿಕಾರ್ಜುನ ತಡೆಗೋಡೆಯಾಗಿ. Third right, decide right. And it's due or die. Third right. ಸುಮಾರು ಇಲ್ಲವೇ ಮಡಿದಾಳಿ ಪಂದ್ಯದಲ್ಲಿ ಪಾರಾಗುವ ಪ್ರಯತ್ನವಿತ್ತು. ಪರಿಣಾಮಕಾರಿ ಹೆಜ್ಜೆ. ಸಮರ್ಪಕವಾದ ಆಟ. 16-6 ರೋಹನ್ ಕೇತನ್ ದಾಳಿಯಲ್ಲಿ. ನಿರಂತರವಾಗಿ ಈ ಪಂದ್ಯದಲ್ಲಿ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಬಾಗಲಕೋಟೆ ಜಿಲ್ಲಾ ತಂಡ
ಸೆಮಿಫೈನಲ್ ಕನಸುಗಳನ್ನ ಎರಡೂ ತಂಡಗಳು ಕೂಡ ಹೊಂದಿಸಿಕೊಂಡಿದೆ. ಮೊದಲ ಅವಧಿಯಲ್ಲಷ್ಟೇ ಮುಂದುವರಿತಾ ಇದೆ. ಆ ಟೈಮ್ ಮಧ್ಯಂತರ ವಿರಾಮ 16. Next match, Alwaz Moodbitri versus Port Trust of India, Port Trust of Mumbai. This is the second call for you. 14, please get ready. Alwaz Moodbitri versus PT Mumbai. ಈ ಕಾರ್ಯಕ್ರಮಕ್ಕೆ 5,000 ರೂಪಾಯಿ ಸಹಾಯಧನವಾಗಿ ನೀಡಿದಂತ ಹನುಮಂತಗೌಡ ಪಾಟೀಲ್ ಸಾಕಿನ ಇವರು ವೇದಿಕೆಗೆ ಆಗಮಿಸಬೇಕು. ಸ್ಪರ್ಧೆಯ ಕಣದಲ್ಲಿ ಮತ್ತೆ ಹೋರಾಟಗಳು ನಿರಂತರವಾಗಿ ತೊಡಗಿದ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ 16-6 ಮುನ್ನಡೆ ಅಂತರ 10 ಅಂಕಗಳಲ್ಲಿದೆ. ಬಸು ಲೆಫ್ಟ್ ಕಾರ್ನರ್ನಿಂದ ಆಕ್ರಮಣಕ್ಕೆ ಸಂಘಟಿತವಾದ ಬಲ. ವಿಜಯ್ ದಾಳಿಯ ಜವಾಬ್ದಾರಿಗಳ ಜೊತೆ 17-6ರಲ್ಲಿ ಪ್ರತಿದಾಳಿಯ ಸಮಯೋಚಿತವಾದ ಆಟವನ್ನು ಗಮನಿಸಿಕೊಳ್ಳಬಹುದಾಗಿದೆ. ಸಿದ್ದಾಪುರ ಕಬಡ್ಡಿ ವೈಭವದ ಶಂಕರ್ ದೊಡ್ಡಗರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸತತವಾಗಿ ಹೆಜ್ಜೆಯಲ್ಲಿ ಆಟ ಪರಿಣಾಮಕಾರಿಯಾಗಿರುವಂತಹ ಪಂದ್ಯವನ್ನು ಕಾಣಬಹುದಾಗಿದೆ. ಒಳಭಾಗದಲ್ಲಿ ಶ್ರೇಷ್ಠ ಎರಡು ತಂಡಗಳು ಕೂಡ ಸಮರ್ಪಕ ಹಾದಿಯ ಮಡಿ ಬಡಿದುಕೊಂಡು ಬಾ ಇಲ್ಲ ಸಿಕ್ಕು ಬಾ. ಸ್ಪರ್ಧೆಯಲ್ಲಿ ಸೂರಜ್ ಬಾಬಲು ಎರಡು ತಂಡಗಳ ಶ್ರೇಷ್ಠ ಪ್ರದರ್ಶನವನ್ನು ಕಾಣಬಹುದಾಗಿದೆ. ಗೆಲುವಿನ ಔಪಚಾರಿಕತೆಗಳನ್ನು ಸ್ವಲ್ಪ ಟೈಟದಲ್ಲಿ ನಿಯಂತ್ರಣವನ್ನ ಕಳಕೊಂಡಂತಹ ಬದಲು ಹೊರಭಾಗದಲ್ಲಿ ಪ್ರಯತ್ನ. ಸ್ಪರ್ಧೆಯಲ್ಲಿ ವೀರೇಂದ್ರ ಮಂಗ್ಲಿ ಅಗೈನ್ ಅಂಕದ ಗಳಿಕೆಯೊಂದಿಗೆ ಗಣೇಶ ಬೆಂಗಳೂರು ಬುಲ್ಸ್ ತಂಡದ ಗೋಲಿ 17-8. ಬಿಸಿ ರಮೇಶ್ ಅವರ ಗಡಿಯಲ್ಲಿ ಪಳಗಿರತಕ್ಕಂಥ ಅತ್ಯಂತ ಪ್ರಬಲ ಆಟಗಾರ 17-8 ಅನ್ನುವ ಅಂಕಗಳಿಗೆ ಆಧಾರದಲ್ಲಿ ಈ ಪಂದ್ಯವನ್ನು ಕಾಣಬಹುದಾಗಿದೆ. ಸಮರ್ಪಕ ಹೆಜ್ಜೆಗಳನ್ನ ಪರಿಪೂರ್ಣವಾಗಿ ಅಂಕಣದ ಒಳಭಾಗದಲ್ಲಿ ಬಳಸಿಕೊಳ್ಳುವ ಮೂಲಕ ಸತತ ಹೊರಗಟ್ಟುವ ಮೂಲಕವಾಗಿ ಪಂದ್ಯದಲ್ಲಿ ಸರ್ವಾಂಗೀಣ ಆಟಗಾರ ಪ್ರತಿದಾಳಿಗಳಲ್ಲಿ ಅಂಕ ಕಸಿಯಬಲ್ಲಂತಹ ಹೋರಾಟ. ಸೋಮವಾರ ಬರಬಿಟ್ಟೆ ಕೆಲಸ ಇಟ್ಟ ಪಾಯಿಂಟ್ ಹೋಗೋದು ಬರೋದು. ನಿರಂತರವಾದ ಅವಕಾಶಗಳನ್ನು ಬಳಸಿಕೊಳ್ಳಬಲ್ಲಂತಹ ಆಟದಲ್ಲಿ ಪಂದ್ಯ. ಒಂದು ಸೂರಜ 18-10 ಅನ್ನುವ ಅಂಕಗಳಿಗೆ ಆಧಾರದಲ್ಲಿ ಪ್ರಬಲ ತಂಡಗಳ ಸವಾಲುಗಳನ್ನು ಹಿಮ್ಮೆಟ್ಟಬಲ್ಲ ಹೋರಾಟದಲ್ಲಿ ಮರಳಿ ಬರುವ ಸೂಚನೆಗಳನ್ನು ಕೊಡಬಹುದಾಗಿದೆ. 18-11 18-11 पर मैच अभी अंतर 7 अंकों पर. बारामती स्पोर्ट्स क्लब पुणे
ಬಾಗಲಕೋಟ ಯಾರ್ಯಾರು ಇನ್ನೂ ತಮ್ಮ ಮನವನ್ನ ಮುಗಿಸಿಲ್ಲ ದಯವಿಟ್ಟು ಆಯೋಜಕರಲ್ಲಿ ತಂದು ಒಪ್ಪಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೊಂದು ವಿಚಾರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ರಿಗೂ ಫೈನಲ್ ಮ್ಯಾಚ್ಗಿಂತ ಮುಂಚೆ ಸನ್ಮಾನ ಮಾಡಕ್ ಆಗೋದಿಲ್ಲ. ಯಾರಿಗೆ ಕರೆ ಕೊಡ್ತೀರೋ ಅವ್ರು ಬಂದು ವೇದಿಕೆ ಮೇಲೆ ಸನ್ಮಾನವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ 5,000 ರೂಪಾಯಿ ಸಹಾಯಧನವನ್ನು ನೀಡಿರ್ತಕ್ಕಂಥ ಹನುಮಂತಗೌಡ ಪಾಟೀಲ್ ಸಾಕಿನ್ ಹಂಚನಾಳ್ ಅವರು ಅವರಿಂದ ವೇದಿಕೆಗೆ ಬಂದ ಸನ್ಮಾನವನ್ನ ಸ್ವೀಕಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವಾಂಗೀಣ ಆಟದ ಜವಾಬ್ದಾರಿಗಳಲ್ಲಿ ಈ ಪಂದ್ಯದ ಪ್ರತಿ ಹೆಜ್ಜೆಗಳನ್ನು ಕೂಡ ಕಾಣಬಹುದಾಗಿದೆ. ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗಳು ಒಳಭಾಗದಲ್ಲಿ ಮುಂದುವರಿಯುತ್ತಾ ಸತ್ಯಪ್ಪ ಈ ಒಂದು ಕಾರ್ಯಕ್ರಮಕ್ಕೆ 5,000 ರೂಪಾಯಿ ಸಹಾಯಧನವನ್ನು ನೀಡಿರ್ತಕ್ಕಂಥ ಶ್ರೀಯುತ ಹನುಮಂತಗೌಡ ಪಾಟೀಲ್ ಸಾಕಿನ್ ಹಂಚನಾಳ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಕೆಚ್ಚನೆಯ ಹೋರಾಟದ ಮೂಲಕ ಕದನ ರೋಚಕತೆಗಳ ಅನುಭವವನ್ನು ತಿಳಿದಿರಬಲ್ಲ ಈ ಪಂದ್ಯ. ಈ ಕಾರ್ಯಕ್ರಮಕ್ಕೆ 2,000 ರೂಪಾಯಿ ಸಹಾಯಧನವಾಗಿ ನೀಡಿಕೊಂತ ರಂಗನಾಥ್ ಅವರವರು ವೇದಿಕೆಗೆ ಬರಬೇಕು. ಸುಮಾರು ಇಲ್ಲವೇ ಮಡಿ ಹಂತದಲ್ಲಿ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳಲೇಬೇಕಾಗಿದೆ. 21-12 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಈ ಪಂದ್ಯವನ್ನು ಕಾಣಬಹುದು. ಶ್ರೇಷ್ಠತೆಯ ಹೋರಾಟವನ್ನು ಉಳಿಸಿಕೊಂಡಿರುವ ತಂಡಗಳು ಪಂದ್ಯದಲ್ಲಿ ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಇರುವಂತಹ ಈ ಕದನದಲ್ಲಿ ಸ್ಕೋರ್ ಹೇಳ್ರಿ, ಸ್ಕೋರ್ ವೇದಿಕೆ ಮೇಲೆ ಇದ್ದವ್ರಿಗೆ ಎಷ್ಟು ಸ್ಕೋರ್ ಹೇಳ್ರಿ. 21-13 ಮಲ್ಲಿಕಾರ್ಜುನ ಬಾಗಲಕೋಟೆ 22, ಬಾರಾಮತಿ 13. ಸ್ಪರ್ಧೆಯಲ್ಲಿ 22-13 ಬಾಗಲಕೋಟೆ ಮುನ್ನಡೆಯಲ್ಲಿದೆ. 5 ಡಿಫೆಂಡರ್ಗಳ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಕದನ ಸರ್ವಾಂಗೀಣ ಹೋರಾಟವನ್ನ ತೋರ್ಪಡಿಸಿಕೊಳ್ಳಬಲ್ಲಂತಹ ಶ್ರೇಷ್ಠ ಅನುಭವಗಳ ಆಟದಲ್ಲಿ ಪ್ರಬಲ ತಂಡಗಳ ಸವಾಲುಗಳನ್ನು ಕಾಣಬಹುದಾಗಿದೆ. ಮೇಲ್ಲೈನ್ ಟಚ್ ಮಾಡುವ ಮೂಲಕವಾಗಿ ಕಾದನಲ್ಲಿ ಮತ್ತೆ ಆ ಬಳಿ ಅಂಕಗಳು ಖಾತೆಗೆ ಜಮೆ ಆಗ್ತಾರೆ. 20-15 22-15 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಕೋಚ್ ಸೆಂಡ್ ಫೀಸ್ ಬಾಗಲಕೋಟೆ ಸೂರಜ ತಾಳ್ಳಿಯಲ್ಲಿರುವ ಆಟಗಾರ ಪೂರ್ಣ ಪ್ರಮಾಣದಲ್ಲಿ ಸೆಲ್ಫೌಟ್. ಪಂದ್ಯದಲ್ಲಿ ಹಿನ್ನಡೆಯ ಹೋರಾಟದಲ್ಲಿದ್ದ ತಂಡಕ್ಕೆ ವೀರೇಂದ್ರ ಮಂಡಿಕೆ ವೀರೇಂದ್ರ कमाल की कमाल है. 4 अंकों की साथ प्राप्त 22-20 22 पर 2 अंकों के अंतर है इस मैच में. 2 ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯ ಪರಿಣಾಮಕಾರಿ ಹೋರಾಟದಲ್ಲಿ
ಬಾರಾಮತಿ ಸ್ಪೋರ್ಟ್ಸ್ ಕ್ಲಬ್ ಪುಣೆ ಕಬಡ್ಡಿ ಅಕಾಡೆಮಿ ಮರಳಿ ಬರಬಹುದೇ ಬೋನಸ್ 23-20 ವೀರೇಂದ್ರ ಮಳ್ಳಿಕ ಸಮೀಪದಲ್ಲಿ ಹೆಚ್ಚಾಗಿ ಮಾಡಲಾಗಿದೆ 24-20 4 ಅಂಕಗಳ ಅಂತರ ಮಧ್ಯದಲ್ಲಿ ಮರಳಿ ಬರುವ ಸೂಚನೆಗಳನ್ನು ಕೊಡತೊಡಗಿದ ತಂಡಕ್ಕೆ ಪ್ರತ್ಯುತ್ತರದ ಪ್ರತಿರೋಧವನ್ನು ನೀಡತೊಡಗಿದೆ ಬಾಗಲಕೋಟೆ ಜಿಲ್ಲಾ ತಂಡ. ನಾಲ್ಕು ಅಂಕಗಳ ಅಂತರದಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. आखिरी 5 मिनट का समय बाकी है फिलहाल इस मैच पर पॉइंट साथ वापस 24-21 24-21 3 ಅಂಕಗಳ ಅಂತರದಲ್ಲಿದೆ ಪಂದ್ಯ ಕಾವೇರಿ ತಾಜಾಂಗಣದಲ್ಲಿ. ಯಾವ ಹಂತಕ್ಕೆ ಬರಲಿದೆ ಕದನ? ಪ್ರತಿಯೊಂದು ಪಂದ್ಯಗಳಲ್ಲಿ ಕೂಡ ಶ್ರೇಷ್ಠ ಪ್ರದರ್ಶನವನ್ನು ನೀಡಿದಂತಹ ತಂಡಗಳು ಇಲ್ಲಿ ಮತ್ತೆ 24-21 3 ಅಂಕಗಳ ಅಂತರದಲ್ಲಿದೆ. ಬಬಲು 3 ಅಂಕಗಳಲ್ಲಿ ವೀರೇಂದ್ರ ಮಳ್ಳಿಕೆ ಬಾರಾಮತಿ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಸತತ ದಾಳಿಯಲ್ಲಿರುವಂತಹ ಆಟಗಾರ. ಸೋಮು ಇಲ್ಲಿ ಹೊಸವ ಕೆಚ್ಚನೆಯ ಹೋರಾಟದಲ್ಲಿ and it is dual acted 25-21 ದಾಳಿಯಲ್ಲಿ ಡಬಲ್ ಆಂಗಲ್ ಹೋಲ್ಡ್. ಜಯೇಶ್ ಲೆಫ್ಟ್ ಕಾರ್ನರ್ನಿಂದ ಆಕ್ರಮಣ ಕಬಡ್ಡಿ ಸ್ಟಾರ್ ಆಟಗಾರ. ಲೆಫ್ಟ್ ಕಾರ್ನರ್ನಿಂದ ಆಕ್ರಮಣ ಬಂದು ಪರಿಣಾಮ 25-22 कमाल बोनस के साथ वापस 25-23 25-23 23-25 पर अंतर 2 है. क्या हो सकता है इस मैच में? Multiple anchor 27-23 ಈ ಒಂದು ಪಂದ್ಯಾವಳಿಗಳು ಇಷ್ಟೊಂದು ಅದ್ಭುತವಾಗಿ ನೆರವೇರಲು ಬೇರೆಯವರಿಂದ ಪಂದ್ಯಗಳನ್ನು ಕರೆಸಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಲು ಕಾರ್ಮಿಕರಾಗಿರುವಂತಹ ಎಂಟು ಸಂಗೀತ ಸರ್ ಅವರು ಅನಿವಾರ್ಯ ಕಾರ್ಯಕ್ರಮದಿಂದ ಹೊರಡ್ತಾ ಇದ್ದಾರೆ. ಅವರಿಗೆ ಆಯೋಜಕರ ಪರವಾಗಿ ಊರಿನ ಗುರು ಹಿರಿಯರು ಹಾಗೂ ಶ್ರೀಯುತ ವಿನೋದ್ ಹತ್ತಳ್ಳಿ ಸಾಹೇಬರು ಅವರಿಗೆ ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. आखिरी 3 मिनट का समय बाकी है फिलहाल इस मैच में आ गए हैं बागलकोटा. ಬೋನಸ್ ನೀಡಲಾಗಿದೆ ಬಾರಾಮತಿ ಸ್ಪೋರ್ಟ್ಸ್ ಅಕಾಡೆಮಿ ಪುಣೆ ತಂಡಕ್ಕೆ 27-24 ಅಂತಿಮ 3 ನಿಮಿಷಗಳಿಗೂ ಕಡಿಮೆ ಅವಧಿಯ ಘೋಷಣೆಯಾಗಿದೆ. 3 ಅಂಕಗಳ ಅಂತರದಲ್ಲಿ ಬಾಗಲಕೋಟೆ ಜಿಲ್ಲಾ ತಂಡ ಮುನ್ನಡೆಯಲ್ಲಿದೆ. 5 ಡಿಫೆಂಡರ್ಗಳ ಮಧ್ಯೆ ಗಣೇಶ ಸಂಜಯ್ ಸರ್ವಾಂಗೀಣ ಸಂಘಟಿತವಾದ ಬಲದ ಮೂಲಕ ಕದನ ರೋಚಕತೆಗಳ ಅನುಭವಗಳಲ್ಲಿರುವಂತಹ ಪಂದ್ಯ. ಲಾಸ್ಟ್ 2 ಮಿನಿಟ್ಸ್ ಅಂತಿಮ 2 ನಿಮಿಷ. ವೀರೇಂದ್ರ ಮಳ್ಳಿಕೆ ಮಲ್ಲಿಕಾರ್ಜುನ ರೆಡ್ಡಿ 28-24 in favor of ಬಾಗಲಕೋಟೆ. 4 ಅಂಕಗಳ ಅಂತರ
ಬಾಗಲಕೋಟೆ ಜಿಲ್ಲಾ ತಂಡಕ್ಕೆ ಸವಾಲು ಹುಟ್ಟುತ್ತಾ ಇದೆ. ಬಾರಾಮತಿ ಸ್ಪೋರ್ಟ್ಸ್ ಅಕಾಡೆಮಿ ಪುಣೆ. ರಾಷ್ಟ್ರಕೂಟ ಅಲ್ರಿ, ಅಲ್ಲಿ ಮಹಿಳೆಯರಿಗೆ ಸ್ಥಳ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ರಿ. ಅಲ್ಲೇ ನೋಡಕ್ಕೋರು ಮುಂದೋಟ ಬಟ್ ಅವಕಾಶ ಮಾಡಿಕೊಡ್ಕೊ. ಅಲ್ಲಿ ಡಿಸಾರ್ಡರ್ ಆಯೋಜಕರು ಅಲ್ಲಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ರಿ. ಆಯೋಜಕರು, ಕಬಡ್ಡಿ ಆಯೋಜಕರು 2 ಪಾಯಿಂಟ್ ಬರ್ತಾವ ಈಗ ಅವ್ರಿಗೆ. 26, 27, 24, 26ಕ್ಕೆ 3 ಪಾಯಿಂಟ್. ಸಮಯ ಕಳೆಯುವ ಚಿಂತನೆಗಳಲ್ಲಿ ಸೂರಜ್ 29, 24 ಒಂದು ಅಂಕ ಗಳಿಕೆಯಲ್ಲಿ. And again super tackle 29-26. Oh, solo Satyappa Vache. Satyappa. ಮೂವತ್ತು 26 ಒಂದು ಅಂಕಗಳಿಕೆಯಲ್ಲಿ. ಈ ಕಾರ್ಯಕ್ರಮಕ್ಕೆ ಸಹಾಯಧನವಾಗಿ 5,000 ರೂಪಾಯಿ ನೀಡಿದಂತ ಕುಮಾರಿ ಅನನ್ಯ ನಾಗಪ್ಪ ಯಡವೆ ಅವರು ಅವರ ವೇದಿಕೆಗೆ ಬರಬೇಕು. ನಾಗರಾಜ್ ಯಡವೆ ಅವರು, ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ನಮ್ಮ ಅಭಿಯವರು ಸರ್ ಒಂದು ನಿಮಿಷ. ಪೋಸ್ಟರ್ಸ್ ಮುಂಬೈ ವಿರುದ್ಧ ಆಳ್ವಾಸ್ ಮೂಡುಬಿದ್ರೆ 7 ತಂಡದ ನಾಯಕರೇ ಆದಷ್ಟು ಬೇಗ ಅಂಕಣಿಕೆ ಬನ್ನಿ.